क्राइम कार्नर के स्वागत। ನಾನು उमर फारूक। खुदी को कर बुलंद इतना के हर तकदीर से पहले खुदा बंदे से खुद पूछे बता तेरी रजा क्या है। ಇದು ಅಲ್ಲಾಮಾ ಇಕ್ಬಾಲ್ ಅವರ ಫೇಮಸ್ ಶಾಯರಿ। ಇದರ ಬಗ್ಗೆ ಮುಂದೆ ಮಾತಾಡ್ತೀನಿ। ಈಗ ದೆಹಲಿ ವಿಚಾರವನ್ನು ನೋಡೋಣ। ತೊಟ್ಟಿಲು ತೂಗೋ ಕೈ ಜಗತ್ತನ್ನು ಆಳಬಲ್ಲದಂತೆ, ಆದರೆ ಆ ಕೈಗೆ ವಿಷ ಅಂಟಿಕೊಂಡ್ರೆ ಏನಾಗುತ್ತಂದರೆ, ಈಗ ದೆಹಲಿಯಲ್ಲಿ ನೋಡಿದೀವಲ್ಲ, ಅದು ಬರೀ ಸ್ಯಾಂಪಲ್ಲು, ಅದಕ್ಕಿಂತ ಜಾಸ್ತಿ ಅವಘಡ ಆಗೋ ಸಾಧ್ಯತೆ ಇರುತ್ತೆ। ಯಾಕಂದರೆ ಈಗ ಸಿಕ್ಕಾಕೊಂಡಿರೋ ಟೆರರ್ ಮಾಡಲ್ ಸುತ್ತಿ ಬಳಸಿ ಡಾಕ್ಟರ್ ಶಾಯಿನ್ ಅನ್ನೋ ಮಹಿಳಾ ಡಾಕ್ಟರ್ ಕಡೆಗೆ ಬರ್ತಾ ಇದೆ। ನಾನು ಸ್ವಲ್ಪ ಈಕೆ ಯಾರು, ಇಂತಹ ಟೆರರ್ ಎಲಿಮೆಂಟ್ಸ್ನಲ್ಲಿ ಡಾಕ್ಟರು, ಅದರಲ್ಲೂ ಮಹಿಳಾ ಡಾಕ್ಟರ್ ಇನ್ವಾಲ್ವ್ ಆಗಿದ್ದಾಳಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು, ಆಘಾತ ಉಂಟಾಯಿತು। ಹೀಗಾಗಿ ಈಕೆ ಹಿನ್ನೆಲೆಯನ್ನು ಚೆಕ್ ಮಾಡ್ತಾ ಹೋದರೆ ಈಕೆ ಸಾಮಾನ್ಯ ಮಹಿಳೆ ಅಂತ ನನಗಂತೂ ಅನಿಸ್ಲಿಲ್ಲ। ಈ ವಿಡಿಯೋದಲ್ಲಿ ಈ ಡಾಕ್ಟರ್ ಶಾಯಿನ್ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ। ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ। ನವೆಂಬರ್ 10ನೇ ತಾರೀಕು ದಿಲ್ಲಿಯ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಬಳಿ ನಡೆದ ಕಾರ್ ಸ್ಫೋಟ ಪ್ರಕರಣ ದೇಶಾದ್ಯಂತ ದಿಗಿಲು ಹುಟ್ಟಿಸಿದೆ। ಯಾಕಂದರೆ ಈ ಬ್ಲಾಸ್ಟ್ನಲ್ಲಿ ಒಬ್ಬ ಮಹಿಳಾ ಡಾಕ್ಟರ್ ಕೂಡ ಭಾಗಿಯಾಗಿರ್ತಾಳೆ। ಈಕೆ ಕುರಿತು ಈಗ ಒಂದೊಂದೇ ಆಘಾತಕಾರಿ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ। ಫರೀದಾಬಾದ್ನ ಭಯೋತ್ಪಾದಕ ಜಾಲಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ದಾಳಿಗಳನ್ನು ನಡೆಸೋದಕ್ಕೆ ತನ್ನ ಅಸೋಸಿಯೇಟ್ಸ್ ಜೊತೆ ಸೇರಿಕೊಂಡು ಈ ಡಾಕ್ಟರ್ ಶಾಯಿನ್ ಸ್ಕೆಚ್ ಹಾಕಿದ್ಲು ಅನ್ನೋ ಮಾಹಿತಿ ಇದೆ। ಇದನ್ನು ಸ್ವತಃ ಡಾಕ್ಟರ್ ಶಾಯಿನ್ ತನಿಖಾಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾಳೆ। ಪೊಲೀಸ್ ಮೂಲಗಳ ಪ್ರಕಾರ ಡಾಕ್ಟರ್ ಶಾಯಿನ್ ಕಳೆದ 2 ವರ್ಷಗಳಿಂದ ಸ್ಫೋಟಕಗಳನ್ನು ಸಂಗ್ರಹ ಮಾಡ್ತಾ ಇರೋದಾಗಿ ಬಾಯಿ ಬಿಟ್ಟಿದ್ದಾಳೆ। ಜೈಷೆ ಮೊಹಮ್ಮದ್ ಇದೆಯಲ್ಲ, ಅದರ ಮಹಿಳಾ ವಿಭಾಗ ಜಮಾತ್ ಉಲ್ ಮೋಮಿನಿನ್ನ ಈ ಶಾಯಿನ್ ಲೀಡ್ ಮಾಡ್ತಾ ಇರ್ತಾಳೆ। ಈಗ ಈಕೆಗೆ ವಯಸ್ಸು 46। ನೆಮ್ಮದಿಯಾಗಿ ಗಂಡ ಮಕ್ಕಳು ಅಂತ ಇರಬೇಕಾಗಿದ್ದ ಈಕೆ ಅಮಾಯಕರ ಪ್ರಾಣ ತೆಗೆಯುವಂಥ ದುಷ್ಟ ಕೆಲಸಕ್ಕೆ ಮುಂದಾಗಿದ್ದಾಳೆ। ನಿನ್ನೆ ಇವಳನ್ನು ಹರಿಯಾಣದ ಫರೀದಾಬಾದ್ನಿಂದ ಪೊಲೀಸರು ಅರೆಸ್ಟ್ ಮಾಡ್ತಾರೆ। ಈ ಸಂದರ್ಭದಲ್ಲಿ ಇವಳ ಹತ್ರ ರಷ್ಯಾದ ಅಸಾಲ್ಟ್ ರೈಫಲ್ ಮತ್ತು ಲೈವ್ ಕಾರ್ಟ್ರಿಜ್ಗಳು ಸಿಗ್ತವೆ, ಅವುಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ। ಇಂತಹ ಕೆಲಸ ಮಾಡಿದಾಳಲ್ಲ ಡಾಕ್ಟರ್ ಶಾಹಿನ್ನು, ಒನ್ ಟೈಮಲ್ಲಿ ಇವಳು ಸ್ಕೂಲ್ ಕಾಲೇಜ್ನಲ್ಲಿ ಟಾಪರ್ ಸ್ಟೂಡೆಂಟ್ ಆಗಿರ್ತಾಳೆ। ಲಕ್ನೋದ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ ಶಾಹಿನ್ 10th ಮತ್ತು PUC ಇಡೀ ಸ್ಕೂಲ್ಗೆ ಟಾಪರ್ ಆಗಿರ್ತಾಳೆ। ಉತ್ತರ ಪ್ರದೇಶದ ಸಾರ್ವಜನಿಕ ಆಯೋಗದ ಪರೀಕ್ಷೆ ಅಂದರೆ ನಮ್ಮಲ್ಲಿ KPSC ಅಂತೀವಲ್ಲ, ಉತ್ತರ ಪ್ರದೇಶದ UPSC ಪಾಸ್ ಆಗಿರ್ತಾಳೆ। ಪ್ರಯಾಗ್ರಾಜ್ನಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮತ್ತು MD ಪದವಿ ಪಡೆದುಕೊಂಡಿರ್ತಾಳೆ। ಓದಿದ ನಂತರ 2009ರಲ್ಲಿ ಕಾನ್ಪುರದ ಗಣೇಶ ಶಂಕರ ವಿದ್ಯಾರ್ಥಿ ಮೆಡಿಕಲ್ ಕಾಲೇಜ್ನಲ್ಲಿ ಶಾರ್ಟ್ ಆಗಿ ಇದನ್ನು GSVM ಅಂತಾರೆ, ಇಲ್ಲಿ ಔಷಧಶಾಸ್ತ್ರ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ। ಇದಾಗಿ 6 ತಿಂಗಳಾದ ಮೇಲೆ ಇವಳನ್ನು ಕನೌಜ್ ಮೆಡಿಕಲ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ। ಮತ್ತೆ 2010ರಲ್ಲಿ ಕಾನ್ಪುರಕ್ಕೆ ಬರ್ತಾಳೆ। ಮೊದಲಿನ GSVM ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 2013ರ ತನಕ ಡಾಕ್ಟರ್ ಶಾಯಿನ್ ಕೆಲಸ ಮಾಡಿರ್ತಾಳೆ। ಈ ಸಂದರ್ಭದಲ್ಲಿ ನೇತ್ರಶಾಸ್ತ್ರಜ್ಞ ಜಾಫರ್ ಸಯೀದ್ರನ್ನ ಮದುವೆ ಆಗ್ತಾಳೆ। ಮದುವೆ ಆದ ನಂತರ ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ನಡೀತಾ ಇರುತ್ತೆ। ಹೀಗಾಗಿ ಗಂಡನಿಗೆ 2015ರಲ್ಲಿ ಡಿವೋರ್ಸ್ ಕೊಡ್ತಾಳೆ। ಲಕ್ನೋದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ। ಕಾಲೇಜು ದಾಖಲೆಗಳ ಪ್ರಕಾರ ಡಾಕ್ಟರ್ ಶಾಹಿನ್ 2013ರಲ್ಲಿ ಯಾವುದೇ ಅಧಿಕೃತ ರಜೆ ತಗೊಂಡಿರೋದಿಲ್ಲ, ರಜೆ ಬೇಕು ಅಂತ ಹೇಳಿರೋದು ಇಲ್ಲ। ಹೇಳ್ದೆ ಕೇಳದೆ ತನ್ನ ಕರ್ತವ್ಯಕ್ಕೆ ಗೈರು ಹಾಜರಿ ಆಗ್ತಾಳೆ। ಕಾಲೇಜಿನ ಆಡಳಿತ ಮಂಡಳಿ ಇವಳಿಗೆ ಹಲವಾರು ಸೂಚನೆಗಳನ್ನು ಕೊಟ್ಟರು ಕೂಡ ಈಕೆ ಏನಂದರೆ ಏನೂ ರೆಸ್ಪಾನ್ಸ್ ಮಾಡಿರೋದಿಲ್ಲ। ಕಲೀಗ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ, ಆದರೆ ಈಕೆ ಯಾರ ಸಂಪರ್ಕಕ್ಕೂ ಸಿಕ್ಕಿರೋದಿಲ್ಲ। ಹೀಗಾಗಿ ಅಂತಿಮವಾಗಿ 2021ರಲ್ಲಿ ಸರ್ಕಾರ ಇವಳನ್ನು ಸೇವೆಯಿಂದ ತೆಗೆದು ಹಾಕುತ್ತೆ। GSVM ಬಿಟ್ಟ ಬಳಿಕ ಡಾಕ್ಟರ್ ಶಾಹಿನ್ ಹರಿಯಾಣದಲ್ಲಿರೋ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಂಡಿರ್ತಾಳೆ। ಇಲ್ಲಿ ಡಾಕ್ಟರ್ ಮುಜಮಿಲ್ನನ್ನು ಭೇಟಿಯಾಗಿರ್ತಾಳೆ। ಇಲ್ಲಿಂದ ಇವಳ ಟೆರರ್ ಎಲಿಮೆಂಟ್ಸು ಆರಂಭ ಆಗುತ್ತೆ। ಬರ್ತಾ ಬರ್ತಾ ಜೈಷೆ ಮೊಹಮ್ಮದ್ನ ಮಹಿಳಾ ವಿಂಗ್ಗೆ ಲೀಡರ್ ಆಗ್ತಾಳೆ। ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಂತ ಇದ್ದಾಳೆ, ಅವಳ ಜೊತೆಗೆ ಡಾಕ್ಟರ್ ಶಾಹಿನ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಇರುತ್ತೆ। ಈಗೇನು ಸಾಲು ಡಾಕ್ಟರ್ಗಳು ಅರೆಸ್ಟ್ ಆಗಿದ್ದಾರಲ್ಲ, ಅದೇ ಮಾಡ್ಯೂಲ್ ಜೊತೆಗೇನೆ ಈಕೆಯು ಕೆಲಸ ಮಾಡಿದ್ದಾಳೆ। ದೆಹಲಿ ಬ್ಲಾಸ್ಟ್ನಲ್ಲಿ ಈಕೆಯ ಪಾಲು ಇರೋದು ಕೂಡ ಕನ್ಫರ್ಮ್ ಆದಂಗಾಗಿದೆ। ನಮ್ಮ ಸಮಾಜದಲ್ಲಿ ಡಾಕ್ಟರ್ಗಳಿಗೆ ಹೆಚ್ಚಿನ ಗೌರವ ಸಿಕ್ಕುತ್ತೆ, ಅದರಲ್ಲೂ ಮಹಿಳಾ ಡಾಕ್ಟರ್ ಅಂತಂದರೆ ಇನ್ನೂ ಜಾಸ್ತಿ ಗೌರವ ಇದೆ। ಯಾಕಂದರೆ ಅವರು ನಮ್ಮ ಜೀವ ಉಳಿಸೋರು, ನಮ್ಮನ್ನು ಹೆಲ್ದಿಯಾಗಿಡೋರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಆ ರೀತಿ। ಆದರೆ ಆ ಡಾಕ್ಟರ್ಗಳೇ ಹೀಗೆ ಪ್ರಾಣ ತೆಗೆಯೋ ಕೆಲಸಕ್ಕೆ ಮುಂದಾದರೆ ಏನು ಹೇಳಬೇಕು ಇವರಿಗೆ।
ಟೆರರಿಸಮ್ ಸೇರಿದಂಗೆ ಹೆಚ್ಚಿನ ಕ್ರೈಮ್ಗಳಿಗೆ ಬಡತನ ಮುಖ್ಯ ಕಾರಣ ಅನ್ನೋ ಮಾತು ಇತ್ತು. ಏನೋ ಒಂದಿಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ತವೆ, ಅದಕ್ಕೋಸ್ಕರ ಅಡ್ಡದಾರಿ ಹಿಡಿಯೋರನ್ನು ನೋಡಿದ್ದೀವಿ ನಾವು. ಆದರೆ ಇಲ್ಲಿ ಯಾವ ಬಡತನ ಸ್ವಾಮಿ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಲಕ್ಷ ಲಕ್ಷ ಸಂಬಳ ತಗೊಳ್ತಾ ಇರ್ತಾರೆ. ಸುಖ ಜೀವನಕ್ಕೆ ಇನ್ನೇನು ಬೇಕಿತ್ತು ಇವರಿಗೆ? ನನಗೆ ಆಘಾತ ಆಗಿರೋದೇ ಈ ಡಾಕ್ಟರ್ ಶಾಹೀನ್ ಬಗ್ಗೆ. ಲೇಡಿ ಡಾಕ್ಟರು, ಹೆಣ್ಣು ಮಕ್ಕಳು ಜೀವ ಕೊಡ್ತಾರೆ, ಹಾಲುಣಿಸಿ ಸಾಕ್ತಾರೆ, ಬೆಳೆಸ್ತಾರೆ. ಆ ಹೆಣ್ತನದ ಜೊತೆಗೆ ಡಾಕ್ಟ್ರು ಕೂಡ ಆಗಿದ್ದ ಶಾಹೀನು ತನ್ನ ಕೆಲಸದಲ್ಲೇ ಇದ್ದಿದ್ರೆ ಎಷ್ಟೊಂದು ಪುಣ್ಯದ ಕೆಲಸಗಳನ್ನು ಮಾಡ್ಬೋದಿತ್ತು. ತಾನೂ ಎತ್ತು ಬೇರೆಯವರು ಹೆತ್ತ ಮಕ್ಕಳಿಗೂ ಕೂಡ ಆಸರೆ ಆಗ್ಬೋದಾಗಿತ್ತು. ಆದರೆ ಈಕೆ ತನ್ನ ಜವಾಬ್ದಾರಿ ಮರೆತು ಬೇರೆಯವರ ಜೀವ ತೆಗೆಯೋದಕ್ಕೆ ಹೋಗಿದ್ದಾಳೆ. ಇವರಿಗೆಲ್ಲ ಕ್ಷಮೆ ಅನ್ನೋ ಪದವನ್ನು ನಾವು ಬಳಸಲೇಬಾರ್ದು. ಇದರ ಬಗ್ಗೆ ನಮ್ಮ ಸಮಾಜ ಯೋಚಿಸಬೇಕಾಗಿರೋ ಅವಶ್ಯಕತೆ ಇದೆ. ಹೌದು, ಭಯೋತ್ಪಾದನೆ ಹಿಂದೆ ರಾಜಕಾರಣ ಇದ್ದೇ ಇರುತ್ತೆ ಅನ್ನೋದು ಅದು ಸಾರ್ವಕಾಲಿಕವಾದ ಸತ್ಯವಾದ ಮಾತು. ಆದರೆ ಆ ಭಯೋತ್ಪಾದನೆ ನಡೆದೇ ಇರೋ ರೀತಿ ನೋಡ್ಕೊಳ್ಳೋದು ಈ ಸಮಾಜದ ಜವಾಬ್ದಾರಿ. ಮನೆಯಲ್ಲಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಗಮನ ಕೊಡಿ. ಅವರ ಮೊಬೈಲು, ಅವರ ಕಾಂಟ್ಯಾಕ್ಟ್ಸು ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಏನು ಆಗ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಅವರು ಇನ್ಯಾರೋ ಹೆಣ್ದಿರೋ ಬಲೆಗೆ ಸಿಕ್ಕಾಕೊಂಡಿರ್ತಾರೆ. ಒಬ್ಬ ನಿಷ್ಪಾಪಿ ಮಾನವನನ್ನು ಕೊಲ್ಲೋದು ಇಡೀ ಮಾನವ ಕುಲವನ್ನೇ ಕೊಂದಂತೆ. ಈಗ ನೋಡಿ, ದೆಹಲಿಯಲ್ಲಿ ಮೊಹಮ್ಮದ್ ಉಮರು ತಾನು ಕಾರಲ್ಲಿ ಸ್ಫೋಟಕಗಳನ್ನು ತಂದ, ಅದು ಬ್ಲಾಸ್ಟ್ ಆಯಿತು. ಇವನು ಅದರಲ್ಲಿ ತಂದೂರಿ ಆದ. ಇವನಿಗೆ ಸಾಯೋ ಆಸೆ ಇತ್ತು, ಕನಸಿತ್ತು, ಸತ್ತೋದ. ಆದರೆ ಇವನು ತಾನು ಸಾಯೋದಷ್ಟೇ ಅಲ್ಲದೆ ಏನು ತಪ್ಪು ಮಾಡ್ದ, 12 ಜನರನ್ನು ಸಾಯಿಸಿದ. ಅಲ್ಲಿ ಸತ್ತವರಲ್ಲಿ ದೇಹಗಳು ಛಿದ್ರ ಆಗಿದ್ದಾವೆ. ಕರಳು, ಬೋಟಿ, ಕಲೀಜ ಎಲ್ಲ ಕಿತ್ಕೊಂಡು ಬಂದಿದ್ದಾವೆ. ಕೈ ಒಂದು ಕಡೆ ಬಿದ್ದಿದ್ರೆ ಕಾಲು ಇನ್ನೊಂದು ಕಡೆ ಬಿದ್ದಿದೆ, ತಲೆ ಬಿರುಡೆ ಇನ್ನೆಲ್ಲಿಗೋ ಹಾರ್ಕೊಂಡು ಹೋಗಿದೆ. ಇಂತಹ ದಾರುಣ ಘಟನೆಗಳನ್ನು ನೋಡ್ಬೇಕಾ ನಾವು? ಈ ಸಾವು ನೋವುಗಳನ್ನು ಕಂಡಾಗ ಹೊಟ್ಟೆ ಉರಿದೋಗ್ತದೆ. ಆರಂಭದಲ್ಲೇ ಅಲ್ಲಾಮ ಇಕ್ಬಾಲ್ ಅವರ ಒಂದು ಶಾಯರಿ ಹೇಳಿದೆ, ಖುದಿ ಕೋ ಕರ್ ಬುಲಂದ್ ಇತನಾ ಕೆ ಹರ್ ತಕ್ದೀರ್ ಸೆ ಪಹಲೆ ಖುದಾ ಬಂದೆ ಸೆ ಖುದ್ ಪೂಚೆ ಬತಾ ತೆರಿ ರಜಾ ಕ್ಯಾ ಹೈ ಅಂತ. ಈ ಶಾಯರಿ ಅರ್ಥ, ಹಣೆ ಬರಹ ಬದಲಾಗೋಕ್ಕೂ ಮೊದಲೇ ನಮ್ಮ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು. ಆಗ ದೇವರೇ ನಮ್ಮ ಹತ್ರ ಬಂದು ಕೇಳ್ತಾನಂತೆ, ಏನು ಬೇಕು ನಿನಗೆ ಅಂತ. ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಬೇಡಿಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ದೇವರೇ ಕೊಡಬೇಕಾಗಿದ್ದನ್ನು ಕೊಟ್ಟುಬಿಡ್ತಾನೆ. ಆದರೆ ಅಡ್ಡದಾರಿ ಹಿಡಿದಿರೋ ಕೆಲವು ಅಡ್ನಾಡಿಗಳು ದೇವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ದೇವರು ಹೇಳಿದ್ದನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ. ಅದರ ಪರಿಣಾಮ ಈ ದುರಂತಗಳನ್ನು ನೋಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ಕ್ರೈಮ್ ಕಾರ್ನರ್ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.